ಆತ್ಮಹತ್ಯೆ ಮಹಾಪಾಪ. ಹುಟ್ಟಿದ ಮೇಲೆ ಈಸಬೇಕು, ಇದ್ದು ಜಯಿಸಬೇಕು. ಆಲೋಚಿಸಿ ಬದುಕಲು ಸ್ಫೂರ್ತಿ ನೀಡುವುದು. ನಿರ್ಧಾರ ತೆಗೆದುಕೊಳ್ಳೋ ಮುಂಚೆ 1441 ಅಥವಾ 1800 ಅಥವಾ 1800 ಕರೆ ಮಾಡಿ. ಜಗತ್ತಿನಲ್ಲಿ ಜನರು ಸಣ್ಣ ಪುಟ್ಟ ವಿಚಾರಕ್ಕೆ, ಸಾಲದ ಬಾಧೆಯಿಂದ, ಪರೀಕ್ಷೆಯಲ್ಲಿ ಉತ್ತಮ ಅಂಕ ಬಾರದೇ ಇದ್ದಾಗ, ಸಂಸಾರದ ಕಲಹದಿಂದ, ಸಾಧಿಸಲು ವಿಫಲರಾದಾಗ, ಅಂದುಕೊಂಡಿದ್ದು ನಡೆಯದಿದ್ದಾಗ ಜನರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. ಭಾರತದಲ್ಲೂ ಸಹ ಈ ಕಾರಣಗಳು ಸೇರಿದಂತೆ ಸಣ್ಣ ಪುಟ್ಟ ವಿಚಾರಗಳಿಗೆ ದಿನವೂ ಆತ್ಮಹತ್ಯೆ ಪ್ರಕರಣಗಳು ದಾಖಲಾಗುತ್ತಿರುತ್ತದೆ. WHO ಹಾಗೂ IASPಯ ಒಂದು ಮಾಹಿತಿಯ ಪ್ರಕಾರ ಪ್ರತಿ ವರ್ಷ 7,20,000 ಜೀವಗಳನ್ನು ಆತ್ಮಹತ್ಯೆಯ ಮೂಲಕ ಜಗತ್ತಿನಾದ್ಯಂತ ಕಳೆದುಕೊಳ್ಳುತ್ತಿದ್ದೇವೆ. ಇದನ್ನು ನೋಡಿದಾಗ ಅಂತಹ ನಿರ್ಧಾರಕ್ಕೆ ಬಾರದಂತೆ ತಡೆಯಲು, ಜೀವನದಲ್ಲಿ ಇದ್ದು ಜಯಿಸಲು ಪ್ರೇರಕವಾಗುವಂತೆ ಈ ವಿಡಿಯೋ. ಹೌದು ಬಂಧುಗಳೇ, ಜಗತ್ತಿನಾದ್ಯಂತ ನಡೆಯುವ ಸಾಕಷ್ಟು ಆತ್ಮಹತ್ಯೆಗಳನ್ನು ತಡೆಯಬಹುದಾಗಿತ್ತು. ಮಾಹಿತಿ ಕೊರತೆ ಹಾಗೂ ಆ ಸಂದರ್ಭದಲ್ಲಿನ ಮಾರಲ್ ಸಪೋರ್ಟ್ನ ಕೊರತೆ ಇಲ್ಲಿ ಎದ್ದು ಕಾಣುತ್ತದೆ. ಜವಾಬ್ದಾರಿಯುತ ಸಮಾಜದಲ್ಲಿ ಬದುಕುತ್ತಿರುವ ನಾವೆಲ್ಲರೂ ಸೇರಿ ಈ ಕೆಳಗಿನ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಆತ್ಮಹತ್ಯೆ ತಡೆಗಟ್ಟಲು ಸಹಕಾರಿಯಾಗಬಹುದು. ಯಾವುದೇ ವ್ಯಕ್ತಿ ಒಬ್ಬಂಟಿಯಾಗಿ ಜೀವಿಸುತ್ತಿದ್ದಾನೆ ಹಾಗೂ ಮಾನಸಿಕ ಒತ್ತಡಕ್ಕೆ ಸಿಲುಕಿದ್ದಾನೆ ಎಂದಾದರೆ ಆತನ ಕುರಿತು ನಿಗಾ ವಹಿಸುವುದು ಬಹಳ ಮುಖ್ಯವಾದ ಅಂಶವಾಗಿದೆ. ಆರೋಗ್ಯ ಸಮಸ್ಯೆಯಿಂದ ಮಾನಸಿಕ ಸ್ಥಿತಿಯನ್ನು ಕೆಡಿಸಿಕೊಳ್ಳುವವರೇ ಹೆಚ್ಚಾಗಿದ್ದಾರೆ. ಅಂತವರಿಗೆ ಧೈರ್ಯದ ಜೊತೆಗೆ ಭರವಸೆಯನ್ನು ತುಂಬುವ ಕಾರ್ಯವನ್ನು ಮಾಡಬೇಕಿದೆ. ಕಷ್ಟದಲ್ಲಿರುವವರಿಗೆ ಅದರ ಜೊತೆಯಾಗಿ ನಿಲ್ಲುವುದು, ಅವರಿಗೆ ನೆರವಾಗುವುದು, ಇಲ್ಲವೇ ಆ ಕಷ್ಟದಿಂದ ಹೊರಬರುವ ದಾರಿಯನ್ನು ತೋರಿಸುವುದು. ಖಿನ್ನತೆಯಿಂದ ಬಳಲುತ್ತಿದ್ದರೆ ಸಮಸ್ಯೆಗೆ ಪರಿಹಾರ ನೀಡುವಲ್ಲಿ ಸಹಾಯ ಮಾಡುವುದು. ಅಗತ್ಯವಿದ್ದರೆ ಸಂಬಂಧಪಟ್ಟ ಮನಃಶಾಸ್ತ್ರಜ್ಞರನ್ನು ಸಂಪರ್ಕಿಸುವಂತೆ ಮಾಡುವುದು. ನಮ್ಮ ಸಂಪರ್ಕದಲ್ಲಿರುವ ಪ್ರತಿಯೊಬ್ಬರಲ್ಲೂ ಬದುಕಿನ ಮಹತ್ವ ಮತ್ತು ಜೀವನದಲ್ಲಿ ಸಂತೋಷದ ಮಹತ್ವವನ್ನು ಅರ್ಥ ಮಾಡಿಸುವುದು. ಸೋಲಿನಿಂದ ಕಂಗೆಟ್ಟಿರುವ ವ್ಯಕ್ತಿಗಳಲ್ಲಿ ಉತ್ಸಾಹ ತುಂಬುವುದು. ಜೀವನದಲ್ಲಿ ಸೋಲು ಸಹಜ, ಮುನ್ನುಗ್ಗಿ ನಡೆದರೆ ಗೆಲುವು ಖಚಿತ ಎಂಬ ಮಾತಿನೊಂದಿಗೆ ಜೀವನದ ಮಹತ್ವವನ್ನು ತಿಳಿಸುವುದು. ಮಕ್ಕಳ ಮನಸ್ಸನ್ನು ಮತ್ತು ಅವರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನಿಧಾನವಾಗಿ ತಿಳಿ ಹೇಳುವ ಪ್ರಯತ್ನ ಮಾಡುವುದು. ಮಕ್ಕಳಲ್ಲಿ ಜೀವನದ ಕುರಿತು ಸಕಾರಾತ್ಮಕವಾಗಿ ಆಲೋಚಿಸುವಂತೆ ಮಾಡುವುದು. ಆಗಿಂದಾಗೆ ಸೋಲಿನ ಪಾಠವನ್ನು ಮಾಡುವುದು. ಕಷ್ಟಗಳನ್ನು ಅರಿವಾಗುವಂತೆ ಮಾಡಿ ಜೀವನವನ್ನು ಕಲಿಸುವುದು. ಮಾರ್ಕ್ಸ್ಗಿಂತ ಮಿಗಿಲಾದದು ಪ್ರಪಂಚ ಮತ್ತು ಜೀವನ ಎಂದು ತಿಳಿಸಿ ಹೇಳುವುದು. ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಒತ್ತಡ ಹೇರಬೇಡಿ. ನಮ್ಮ ಮನೆ, ಕಚೇರಿ ಅಥವಾ ಇತರ ಸ್ಥಳಗಳಲ್ಲಿ ಆತ್ಮಹತ್ಯೆಗೆ ಪೂರಕವಾಗುವ ಕೀಟನಾಶಕಗಳು, ಬಂದೂಕುಗಳು, ಕೆಲವು ಔಷಧಿಗಳು ಹಾಗೂ ಇನ್ನಿತರ ಪರಿಕರಗಳು ದೊರೆಯದಂತೆ ಎಚ್ಚರ ವಹಿಸಬೇಕು. ಹದಿಹರೆಯದವರಲ್ಲಿ ಸಾಮಾಜಿಕ, ಭಾವನಾತ್ಮಕ ಜೀವನ ಕೌಶಲ್ಯವನ್ನು ಬೆಳೆಸುವುದು. ಆತ್ಮಹತ್ಯೆ ನಡವಳಿಕೆಯಿಂದ ಪ್ರಭಾವಿತರಾದವರನ್ನು ಕಂಡರೆ ಆದಷ್ಟು ಬೇಗ ಗುರುತಿಸಿ, ಅಂದರೆ ಐಡೆಂಟಿಫೈ ಮಾಡಿ. ನಿರ್ಣಯಿಸಿ ಅಂದರೆ ಅಸೆಸ್, ನಿರ್ವಹಿಸಿ ಅಂದರೆ ಮ್ಯಾನೇಜ್ ಮತ್ತು ಅನುಸರಿಸಿ ಅಂದರೆ ಫಾಲೋ ಅಪ್ ಮಾಡಿ. ಆತ್ಮಹತ್ಯೆ ಮಹಾಪಾಪ ಎನ್ನುತ್ತದೆ ಧರ್ಮ. ಆತ್ಮಹತ್ಯೆ ಅನ್ನೋದು ಹೇಡಿಗಳ ಅಂತಿಮ ಆಯ್ಕೆ. ಭರವಸೆಯ ಬದುಕು. ಸತ್ತು ಸಾಧಿಸುವುದಾದರೂ ಏನು? ಸಮಸ್ಯೆಗೆ ಪರಿಹಾರ, ಸಾವು ಪರಿಹಾರ ಅಲ್ಲ ಎಂಬೆಲ್ಲ ಕುರಿತು ನಮ್ಮವರನ್ನು ಜಾಗೃತಗೊಳಿಸಬೇಕು. ಮಾದಕ ವಸ್ತುಗಳ ದುರುಪಯೋಗ, ಬಡತನ ಮತ್ತು ಸಾಮಾಜಿಕ ದುರ್ಬಲತೆಯಂತಹ ಆತ್ಮಹತ್ಯೆಗೆ ಪ್ರೇರೇಪಿಸುವ ಅಪಾಯಕಾರಿ ಅಂಶಗಳನ್ನು ಕಡಿಮೆ ಮಾಡಲು ಸಹಕಾರ ನೀಡುವುದು. ವಿಮರ್ಶಾತ್ಮಕ ಚಿಂತನೆ ಅಂದರೆ ಕ್ರಿಟಿಕಲ್ ಥಿಂಕಿಂಗ್, ಒತ್ತಡ ನಿರ್ವಹಣೆ ಅಂದರೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮತ್ತು ಕಾಪಿಂಗ್, ಜೀವನ ಕೌಶಲ್ಯವನ್ನು ನಿರ್ವಹಿಸುವಂತಹ ಶಿಕ್ಷಣ ವ್ಯವಸ್ಥೆ ಜಾರಿಯಾಗಬೇಕು. ವಾತಾವರಣ ಸೃಷ್ಟಿಯಾಗಬೇಕು, ಅಂದರೆ ಆರ್ಥಿಕ ದಿವಾಳಿ, ವಿಚ್ಛೇದನ, ಭೌತಿಕ ಕಾಯಿಲೆ, ವಿಫಲತೆ ಅಥವಾ ಸೋಲು ಇತ್ಯಾದಿಗಳು ಎದುರಾದಾಗ ಈ ಹಿಂದೆ ಹೇಳಿದ ಹಾಗೆ ತಯಾರಿರುವ ಹಾಗೆ ಮಾಡಬೇಕು. ಜೀವನವನ್ನು ಪ್ರೀತಿಸುವ, ಇರುವುದರಲ್ಲಿ ಖುಷಿ ಪಡುವ ಹಾಗೂ ಬದುಕಿದ್ದರೆ ಹೇಗೆ ಎಂಜಾಯ್ ಮಾಡಬಹುದು ಎಂಬೆಲ್ಲ ಕುರಿತು ಪರಸ್ಪರರಲ್ಲಿ ಸಕಾರಾತ್ಮಕವಾಗಿ ಸ್ಪಂದಿಸಬೇಕು. ಆತ್ಮೀಯರು ಹಾಗೂ ಕುಟುಂಬದವರಿಗಿಂತ ಮಿಗಿಲಾದದ್ದು ಏನೂ ಇಲ್ಲ ಎಂಬ ಬಗ್ಗೆ ಅರಿವು ಮೂಡಿಸಬೇಕು. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಟೆಲಿಮನಸ್ ಎಂಬ 1441 ಅಥವಾ 1800-891-4416 ಕರೆ ಮಾಡಿ. ಇಲ್ಲವೇ ಕಿರಣ್ ಹೆಲ್ಪ್ಲೈನ್ ಎಂಬ 1800-599-0019 ಕರೆ ಮಾಡಿ. ಎಂತಹದೇ ಪರಿಸ್ಥಿತಿ ಇದ್ದರೂ ಈ ಸಹಾಯವಾಣಿಗಳಿಗೆ ಕರೆ ಮಾಡಿದಾಗ ಅನುಭವಿ ಕೌನ್ಸಿಲರ್ನಿಂದ ಆಪ್ತ ಸಮಾಲೋಚನೆ ದೊರೆಯುವುದು. ಒಟ್ಟಾರೆಯಾಗಿ ಆತ್ಮಹತ್ಯೆಗಳನ್ನು ತಡೆಗಟ್ಟುವುದಕ್ಕೆ, ಮಾನಸಿಕ ಅನಾರೋಗ್ಯದ ಬಗ್ಗೆ ಸಮಾಜದಲ್ಲಿ ಇರುವ ತಪ್ಪು ಕಲ್ಪನೆಗಳನ್ನು ನಿವಾರಿಸುವುದು ತುಂಬಾ ಮುಖ್ಯವಾಗಿದೆ. ಇದರ ಜೊತೆಗೆ ಸಮುದಾಯ ಪಾಲ್ಗೊಳ್ಳುವಿಕೆಯೂ ಹೆಚ್ಚಾಗಬೇಕು ಮತ್ತು ಜನರು ಸಕ್ರಿಯವಾಗಿ ಈ ನಿಟ್ಟಿನಲ್ಲಿ ಮುಂದೆ ಬರಬೇಕು. ಜನರು ತಮ್ಮ ಬದುಕಿನ ಸುರಕ್ಷಿತ ಪಯಣವನ್ನು ವ್ಯಕ್ತಪಡಿಸುವುದಕ್ಕೆ ಮುಕ್ತ ಅವಕಾಶ. ತಾವು ಪಡೆದ ಸಹಾಯವನ್ನು ಸ್ಮರಿಸಿಕೊಂಡು ಇನ್ನೊಬ್ಬರಿಗೆ ಸಹಾಯ ಹಸ್ತ ಚಾಚುವುದು ಈ ನಿಟ್ಟಿನಲ್ಲಿ ಅರಿವು ವಿಸ್ತರಿಸುವುದಕ್ಕೆ ಮತ್ತು ವಿಶ್ವಾಸ ಮೂಡಿಸುವುದಕ್ಕೆ ತುಂಬಾ ನೆರವಾಗುತ್ತದೆ. ಮಾನಸಿಕ ಆರೋಗ್ಯ ಸೇವೆ ಮತ್ತು ಆಪ್ತ ಸಮಾಲೋಚನೆ ಸೇವೆಗಳು ಶಾಲಾ, ಕಾಲೇಜು ಹಾಗೂ ಸಮುದಾಯ ಮಟ್ಟದಲ್ಲಿ ದೊರೆಯುವಂತಾಗಬೇಕು. ಬಹು ಮುಖ್ಯವಾಗಿ ಗೌರವ ಎಂಬ ಮನಸ್ಥಿತಿ ಅಂತಹ ನಿರ್ಧಾರ ತೆಗೆದುಕೊಳ್ಳುವವರಿಗೆ ಅದಕ್ಕಿಂತ ದೊಡ್ಡದು ಜೀವನ ಎನ್ನುವ ಅರಿವು ಮೂಡಿಸುತ್ತಿರಬೇಕು. ಮಾಹಿತಿಯ ಪ್ರಕಾರ ಪ್ರತಿ 42 ಸೆಕೆಂಡಿಗೆ ನಾವು ಆತ್ಮಹತ್ಯೆಯಿಂದ ಒಬ್ಬರು ಪ್ರೀತಿ ಪಾತ್ರರನ್ನು ಕಳೆದುಕೊಳ್ಳುತ್ತಿದ್ದೇವೆ. ಇದು ಬದಲಾಗಬೇಕು. ಹುಟ್ಟಿದ ಪ್ರತಿಯೊಬ್ಬರು
ಅವರಿಗೆ ಸ್ವಾಭಾವಿಕ ಸಾವು ಬರಬೇಕು. ಇನ್ನು ಮುಂದೆ ಆತ್ಮಹತ್ಯೆಯಿಂದ ತೀರಿ ಹೋದರು ಎಂಬ ನ್ಯೂಸ್ ಎಲ್ಲೂ ಕೇಳಬಾರದು ಎಂಬ ಆಶಯದೊಂದಿಗೆ ವಿಶ್ವದಾದ್ಯಂತ ಸೆಪ್ಟೆಂಬರ್ 10ರಂದು ವಿಶ್ವ ಆತ್ಮಹತ್ಯೆ ತಡೆ ದಿನ ಆಚರಿಸಲಾಗುತ್ತಿದ್ದು 2025ರ ಕ್ರಿಯೇಟಿಂಗ್ ಹೋಪ್ ಥ್ರೂ ಆಕ್ಷನ್ ಥೀಮ್ಗೆ ನಮ್ಮ ಈ ಪ್ರಯತ್ನ ನೋ ಮೋರ್ ಸೂಸೈಡ್ಗೆ ನಮ್ಮೆಲ್ಲರ ಆಶಯ. ಧನ್ಯವಾದಗಳು.